ಕಾರವಾರ ನಗರದ ಬಾಡದ ಮಹಾದೇವರ ವಾರ್ಷಿಕ ಜಾತ್ರಾ ಮಹೋತ್ಸವವು ಭಾನುವಾರ ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆಯಿಂದಲೇ ಅಭಿಷೇಕ, ಮಹಾಪೂಜೆ ನಡೆದವು. ಭಕ್ತರು ತುಲಾಭಾರ ಹಾಗೂ ಹೂವು ಹಣ್ಣು ಹರಕೆಯನ್ನ ತೀರಿಸಿಕೊಂಡರು. ಜಾತ್ರೆಯ ಪ್ರಯುಕ್ತ ವಿಶೇಷ ರಥಯಾತ್ರೆಗೆ ಸಿದ್ಧತೆ ನಡೆದಿದ್ದು, ಕಾರವಾರದ ವಿವಿಧೆಡೆ ರಥಯಾತ್ರೆ ಮೆರವಣಿಗೆ ನಡೆಯಲಿದೆ. ಇನ್ನು ಜಾತ್ರೆಯ ಪ್ರಯುಕ್ತ ಸಿಹಿ ತಿಂಡಿಗಳ ಮಳಿಗೆಗಳು ಸೇರಿದ್ದವು. ಇದು ಕೋಲಾಟ ಆದ ನಂತರ ದಹಿಕಾಲ ಮೊಸರು ಗಡಿಗೆಯನ್ನು ಹೊಡ್ಕೊಂಡು ಆಮೇಲೆ ದೇವರನ್ನು ಅವಭೃತ ಸ್ನಾನಕ್ಕೆ ಕಳಿಸಿ ಮತ್ತೆ ಬಂದು ಆಮೇಲೆ ಮಹಾಪೂಜೆಯನ್ನು ಮಾಡಿಕೊಂಡು ಯಥಾ ಸಂಪ್ರದಾಯದಂತೆ ನಾವೆಲ್ಲರೂ ಸೇರಿಕೊಂಡು ಅಷ್ಟವಧಾನಯುಕ್ತ ಪೂಜೆ ಮಾಡಿ ಉದ್ಘಾಟನೆ ಮಾಡಿ ವರ್ಷದ ಸೇವೆಯನ್ನು ಮುಗಿಸಿಕೊಳ್ತೀವಿ. ಹೀಗೆ ಇದು ನಮ್ಮ ಸಾಂಪ್ರದಾಯಿಕವಾದಂಥ ಬಾಡದ 18 ಗ್ರಾಮದ ಅಧಿಪತಿಯಾದಂಥ ಮಹಾದೇವನ ಜಾತ್ರಾ ಮಹೋತ್ಸವ ಆಗಿದೆ. ನಮ್ಮನೇಲಿ ಕೇಳಿಬಿಟ್ರೆ ಪ್ರತಿಯೊಂದಕ್ಕೂ ಸಹಿತ ಏನು ಮಾಡಿದರೆ ಆಯಾ ಇದಕ್ಕೆ ಒಂದೊಂದು ಮನೆತನದ ಕೊಟ್ಟಿದ್ದಾರೆ. ಈಗ ಅರ್ಚಕ ಮನೆತನ ಘನಶ್ಯಾಮ್ ಜೋಶಿ ಅವ್ರ ಮನೆತನಕ್ಕೆ ಅರ್ಚಕರು, ಇನ್ನು ಪೂಜಾ ಕೋಲಾಟ ಮಾಡುವಂಥದ್ದನ್ನು ಇದು ಕೊಂಬರ್ಪಂಥ ಸಮಾಜದವರು ಅವರು ಬಂದು ಮಾಡ್ತಾರೆ. ಕಾರ್ಯಕರ್ತರಿಗೆ ಚಿಕ್ಕರ ಮನೆತನ ಮತ್ತು ಕರಸ್ ಮನೆತನ ಆಡಿದೆ. ಲಾರಿಕೆಯನ್ನು ಹಿಡಿಯುವುದಕ್ಕೆ ಒಂದಿಷ್ಟು ಜನ ಇಟ್ಟಿದ್ದಾರೆ. ಹೀಗೆ ಪ್ರತಿಯೊಂದಕ್ಕೂ ಸಹಿತ ಒಂದು ಕೌಟುಂಬಿಕ ಪರಿಚಾರಕರನ್ನ ಹಿಂದಿನಿಂದ ಬಂದಂತಹ ಕುಟುಂಬದ ಜನರು ತಮ್ಮ ತರಂತರಾಂತರದಿಂದ ಬಂದಂತ ನಡೆಸಿಕೊಂಡು ಹೋಗುವಂಥ ಸಂಪ್ರದಾಯ. ಯಕ್ಷಗಾನ ಅದ್ಭುತವಾದ ಕಲೆ. ಇವತ್ತಿನ ದಿನಮಾನಗಳಲ್ಲಿ ಪ್ರಸ್ತುತ ಕರ್ನಾಟಕದಲ್ಲಿ ನಮ್ಮ ಕಲೆ ಯಾವುದು ಅಂತ ಕೇಳಿದರೆ ನಾವು ಯಕ್ಷಗಾನವನ್ನು ಹೇಳುತ್ತೇವೆ. ಯಕ್ಷಗಾನ ಈ ಕರಾವಳಿ ಭಾಗದ ಆಟ ಆಗಿದ್ರೂ ಸಹ ಅದು ತೆಂಕುತಿಟ್ಟಿರಬಹುದು, ಬಡಗುತಿಟ್ಟಿರಬಹುದು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ ನುಡಿದರು. ಹೊಸಪಟ್ಟಣ ಚಂದ್ರಹಾಸ ಗೌಡರ 15 ವರ್ಷದ ಯಕ್ಷಗಾನದ ಯಕ್ಷಚಂದ್ರ ಪಂಚದಶಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ್ರು. ಯಕ್ಷಗಾನ ಸಂಗೀತದ್ದು ಅಂದ್ರೂ ಹೌದು, ಅಥವಾ ಜಾನಪದ ಕಲೆ ಅಂದ್ರೂ ಹೌದು. ಇದು ಸಮ್ಮಿಶ್ರಿತ. ಒಂದು ಕಡೆ ಹಾಡನ್ನ ಕೇಳಿದಾಗ ಇದು ಶಾಸ್ತ್ರೀಯ ಇರಬಹುದು ಎನಿಸುತ್ತದೆ. ಕುಣಿತ ಮತ್ತು ಅದರಲ್ಲಿ ನರ್ತನ ನೋಡಿದ ತಕ್ಷಣ ಇದು ಎಲ್ಲೋ ಒಂದು ಕಡೆ ಜಾನಪದಕ್ಕೆ ಸೇರಿದ ಕಲೆ ಅಂತಲೂ ಅನಿಸುತ್ತದೆ. ಚಂದ್ರಹಾಸ ಗೌಡರ ತನ್ನ 15ನೇ ವರ್ಷದ ಯಕ್ಷ ಪಯಣಕ್ಕೆ ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಂದರು. ಜನರನ್ನು ನಾವು ಇವತ್ತು ಗುರುತಿಸೋದಕ್ಕೆ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಕಲಾವಂತರು ತಮ್ಮ ಕಲೆಯನ್ನು ಬೆಳೆಸುವಾಗ ಪರಿಪೂರ್ಣವಾಗಿ ತಾವು ಕಲೆಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಎಲ್ಲ ಒಂದು ಕಡೆ ಯಕ್ಷಗಾನವನ್ನು ನೋಡುವ ಸಂದರ್ಭದಲ್ಲಿ ಇವರೆಲ್ಲ ಇಷ್ಟೆಲ್ಲ ದೇವೇಂದ್ರನ ಒಡ್ಡೋಲಗ ನೋಡಿದಾಗ ಇಷ್ಟೊಂದು ಒಡ್ಡೋಲಗದಲ್ಲಿ ಬಂದು ಕೂತ್ಕೊಳ್ಳುವಂತ ಸಂದರ್ಭ ಎಲ್ಲ ನೋಡಿದಾಗ ಆಶ್ಚರ್ಯಪಟ್ಟು ನಮ್ಮಂತ ಚಿಕ್ಕ ಚಿಕ್ಕ ಹುಡುಗರಿಗೆ ಆಗಲೂ ಕುತೂಹಲ ಇತ್ತು. ಶಬ್ದಗಳನ್ನು ಜೋಡಿಸುವಂತ ವ್ಯವಸ್ಥೆ ಇದೆಯಲ್ಲ, ಅದು ವಿಶೇಷವಾಗಿ ಎದ್ದು ಕಾಣುತ್ತೆ. ತಾಳಮದ್ದಳೆ ಹಾಗೆ ಅಲ್ಲಿಯೂ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಸೀತಾರಾಮ್ ಕುಮಾರ್ ಅವರಿಗೆ ಇದ್ದಾರೆ. ಅವರ ಮಾತಿನ ವೈಖರಿಯನ್ನು ಕೇಳಿದಾಗ ಬಹಳ ಅದ್ಭುತ ಅನಿಸುತ್ತೆ. ಅವರು ಅಷ್ಟೋತ್ತರವನ್ನೇ ಅವ್ರಿಗೆ ಕಡೆಗೆ ಬರುತ್ತೆ ಅಂತ ಹೇಳುವಂತ ಮಾತನ್ನು ಹೇಳಿ, ಯಾಕಂದ್ರೆ ಇನ್ನು ಬಹಳ ಹೊತ್ತಿರುತ್ತೆ, ನಾನು ನೋಡ್ಬೇಕಂತ ಕೇಳಿದೆ ಸೀತಾರಾಮ್ ಕುಮಾರ್ ಅವರು. ಇಲ್ಲ, ನಾನು ಬಹಳ ಲಾಸ್ಟ್ ಗೆ ಬರ್ತಾ ಇದ್ದೀನಿ, ನನಗೆಲ್ಲೋ ಒಂದು ಕಡೆ ಪಿಸಾಚಿದ್ದು ಅದರದ್ದು ಇದರದ್ದೆಲ್ಲ ಹಾಸ್ಯ ಮುಖ ಅಂತ. ನಾನು ಒಂದಿಷ್ಟು ಚಿಕ್ಕ ವಯಸ್ಸಿನಲ್ಲಿ ನನಗೆ ಯಕ್ಷಗಾನ ಅಂತ ಹೇಳಿದ್ರೆ ಬಹಳ ಸಂತೋಷ ಕೊಡುವಂತ ಒಂದು ಕಲೆ. ಹಾಗಾಗಿ ನಾವು ಯಕ್ಷಗಾನಕ್ಕೆ ಚಿಕ್ಕ ವಯಸ್ಸಿನಿಂದಲೇ ಯಕ್ಷಗಾನಕ್ಕೆ ಹೋಗ್ತಾ ಇದ್ವಿ, ಯಕ್ಷಗಾನವನ್ನು ನೋಡ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನೀಲಗೋಡ ಯಕ್ಷಿ ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿ ಮಾದೇವ ಸ್ವಾಮಿ ಮಾತನಾಡಿ, ಚಂದ್ರಹಾಸ ಗೌಡರು ಯಕ್ಷಗಾನದ ಮೂಲಕ ತನ್ನ ಊರಿನ ಹೆಸರನ್ನ ಎತ್ತರಕ್ಕೆ ಏರಿಸಿದ್ದಾರೆ ಎಂದರು. ಕುಣಿತ ಯಾವುದೇ ಒಂದು ಪ್ರಚಾರ ಇಲ್ಲಾದ್ರೂ ಚಂದ್ರಹಾಸ ಗೌಡ ಬಂದನಂದ್ರೆ ಅಲ್ಲಿ ಒಂದು 150 ಜನ ಇದ್ದೇ ಇರ್ತಾರೆ. ಯಾಕಂದ್ರೆ ಇಲ್ಲಿ ಹೊಸಪಟ್ಟಣ ಹುಡುಗರೆ ಬಹಳಷ್ಟು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಕಲೆಯನ್ನು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ನೀವು ಬೆಳೆಸ್ತಾ ಇದ್ದೀರಿ. ಅದು ನಮ್ಗೊಂದೇ ಹೆಮ್ಮೆ ಪಡ್ಲಿಕ್ಕೆ ಇಚ್ಛೆ ಅಂತ ಹೇಳಿದ್ರೆ, ನನಗೊಂದು ಸಾಮಾನ್ಯ ಸಮಾಜ, ಯಾಕಂದ್ರೆ ನಾವು ನೀವು ಏನ್ ದೊಡ್ಡ ಸಮಾಜ ಅಂತಲ್ಲ, ಒಂದು ಸಾಮಾನ್ಯ ಸಮಾಜ. ಯಾಕಂದ್ರೆ ಇವತ್ತು ಗೌಡ ಸಮಾಜದಲ್ಲಿ ಬಹಳಷ್ಟು ನಮ್ಮ ಹೊನ್ನಾವರ ತಾಲೂಕಲ್ಲಿ ಬಹಳಷ್ಟು ಇವತ್ತು ಜಾಸ್ತಿ ಪ್ರೋತ್ಸಾಹ ಕೊಡುವುದು ಅಂದ್ರೆ ಅದು ನಮ್ಮ ಈ ತಾಲೂಕಲ್ಲಿ ನಮ್ಮ ಹೊಸಪಟ್ಟಣದಲ್ಲಿ ಅಂತ ಕಾಣಿಸ್ತದೆ. ಯಕ್ಷಗಾನ ಕಲೆ ಉಳಿಸುವುದು ಜಾಸ್ತಿ ಅಂತ ಹೇಳಿದ್ರೆ ನಮ್ಮ ಹೊಸಪಟ್ಟಣ ಗ್ರಾಮದವರು ಅಂತ ಕಾಣಿಸ್ತದೆ. ಯಾಕಂದ್ರೆ ಎಲ್ಲೇ ಒಂದು ಯಕ್ಷಗಾನ ಆದ್ರೂ ಯಕ್ಷಗಾನವನ್ನು ಪ್ರೋತ್ಸಾಹ ಮಾಡಿ. ವೇದಿಕೆಯಲ್ಲಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಕೆಳಗಿನೂರು ವಿಎಸ್ಎಸ್ ಅಧ್ಯಕ್ಷ ಗಣಪಯ್ಯ ಗೌಡ ಮುಗಳಿ, ಡಾಕ್ಟರ್ ರಾಜೇಶ್ ಕಿಣಿ, ಉದ್ಯಮಿ ಅಯ್ಯಪ್ಪ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜು, ಮಿರ್ಜಾನ್ ಮಠದ ಬ್ರಹ್ಮಚರ್ಯ ನಿಶ್ಚಲಾನಂದ ಸ್ವಾಮೀಜಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ರಾಜು ನಾಯ್ಕ್ ಮಂಕಿ, ಶ್ರೀನಾಥ್ ನಾಯ್ಕ್ ಪೂಜಾರಿ, ಕಸಪ ಅಧ್ಯಕ್ಷ ಎಸ್ಎಚ್ ಗೌಡ,
ಶಂಕರಗೌಡ ಹುಡ್ಕಣಿ ಉಪಸ್ಥಿತರಿದ್ದರು. ಹೊಸಪಟ್ಟಣದಲ್ಲಿ ನೀವು ಸಾಕಷ್ಟು ಅಭಿಮಾನಿಗಳಿದ್ದೀವಿ, ಅದ್ರ ಹೊರಗೂ ಎಷ್ಟು ಅಭಿಮಾನಿಗಳಿದೀವಿ ಅಂತ ನಾವೆಲ್ಲ ಬಂದು ತೋರಿಸ್ತಾ ಇದೀವಿ. ನಾನೇನಾದ್ರೂ ಈ ವೇದಿಕೆಗೆ ಬಂದಿದ್ದೀನಿ ಅಂದ್ರೆ ಚಂದ್ರಹಾಸ್ ಗೌಡ್ರ ಅಭಿಮಾನ ಮೇಲೆ ಬಂದಿದ್ದೀನಿ. ಅವರ ಒಂದು ಸನ್ನಿವೇಶ ನೋಡಿದಾಗೆ ನಾನು ಅಭಿಮಾನ ಪಟ್ಟವನು. ಅವರು ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂತ ಇದ್ದಾರೆ. ಆದ್ರೆ ಚಂದ್ರಹಾಸ್ ಗೌಡ್ರ ಬಗ್ಗೆ ಇವತ್ತು ಮತ್ತೂ ನನ್ಗೆ ಅಭಿಮಾನ ಬಂದದ್ದು ಅಂದ್ರೆ ಅವ್ರು 15 ವರ್ಷ ಸೇವೆ ಮಾಡಿ ತನ್ನೂರಲ್ಲಿ ಯಾರ್ಯಾರನ್ನ ನಾನು ಪ್ರೀತಿಯಿಂದ ನೋಡಿದ್ದೆ ಅಥವಾ ಅವರು ನನ್ನನ್ನ ಪ್ರೀತಿಯಿಂದ ನೋಡಿದ್ದಾರೆ ಅವ್ರು ಗುರ್ಸುವಂತ ಕಾರ್ಯಕ್ರಮನೂ ಇದು ವೇದಿಕೆ ಮಾಡಿದ್ದಾರೆ. ಮತ್ತೊಂದು ಯತಿವರ್ಯರು ಕರೆಸಿ ಯತಿವರ್ಯರು ಚಂದ್ರಹಾಸ್ ಗೌಡ್ರು ಸನ್ಮಾನ ಮಾಡಕ್ ಬಂದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಮುಂದೊಂದು ದಿನದಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರಂಗೆ ನಮ್ಮ ಚಂದ್ರಹಾಸ್ ಗೌಡ್ರು ಪದ್ಮಶ್ರೀ ಅವಾರ್ಡ್ ತಗೋಬೇಕು. ಚಂದ್ರಹಾಸ್ ಗೌಡ್ರ ಪಾತ್ರವನ್ನ ನಾನು ಅನೇಕ ಬಾರಿ ನೋಡಿದ್ದೇನೆ. ಅವರ ಅಭಿಮನ್ಯು ಪಾತ್ರ ಇರ್ಬೋದು, ಅನೇಕ ಪಾತ್ರಗಳು ಅದನ್ನ ನೋಡಿದವಾಗ ನಾವು ಯಕ್ಷಗಾನದ ದೊಡ್ಡ ಅಭಿಮಾನಿಗಳು. ನಾವು ಯಕ್ಷಗಾನಕ್ಕೆ ಹೋದ್ರೆ ಬೆಳಗಾಗುವವರೆಗೂ ಯಕ್ಷಗಾನ ನೋಡುವಂತ ಪರಿಪಾಠ ನಮ್ಮ ತಂದೆಯವ್ರ ಕಾಲದಿಂದ ನಮ್ಗೆ ಬಂದಿರುವಂತದ್ದು. ಇವಾಗ ನಮ್ಗೆ ಸ್ವಲ್ಪ ಯಕ್ಷಗಾನ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ನಾನು ಯಕ್ಷಗಾನಕ್ಕೆ ಹೋದ್ರೆ ಚಂದ್ರಹಾಸ್ ಗೌಡ್ರ ಯಕ್ಷಗಾನ ಇದೆ ಅಂದ್ರೆ ಎಲ್ಲೋ ಆದ್ರೂ ನಾನು ಬಿಡೋದಿಲ್ಲ ಅನ್ನುವಂತ ಅಷ್ಟು ಅವರ ದೊಡ್ಡ ಅಭಿಮಾನಿ ನಾನು. ಹಾಗಾಗಿ ವಿಶೇಷವಾಗಿ ಇವತ್ತು ಚಂದ್ರಹಾಸ್ ಗೌಡ್ರ 15ನೇ ವರ್ಷದ ಪಯಣದ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಎಲ್ಲ ಕೆಲಸಗಳ ಮಧ್ಯನೂ ಸಹ 350-400 ಕಿಲೋಮೀಟರ್ ಇಂದ ಅವರ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ನಮ್ಗೆಲ್ಲರಿಗೂ ತುಂಬಾ ಹೆಮ್ಮೆ ಆಗಿದೆ. ಗುರುಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಪಾಲಕರವರೆಲ್ಲ ಅವರಿಂದ ಪ್ರಥಮವಾಗಿ ಚಂದ್ರಹಾಸ್ ಗೌಡ ಯಕ್ಷಗಾನ ಕಲಾವಿದನಾದ್ದು. ಅಂತ ಪಾಲಕರು ತಯಾರಾಗಬೇಕು, ಎಲ್ಲಾ ಮಕ್ಕಳನ್ನು ತಯಾರು ಮಾಡ್ಲಿಕ್ಕೆ ಆಗ್ತದೆ ಹೇಳುವಂತದನ್ನ ಉದಾಹರಣೆ ಮಾಡಿ ತೋರಿಸಿದ್ದಾರೆ. ಅವರ ನಾವು ಸ್ವಂತ ನೋಡುದು ಇದು ಬೇರೆ ಹುಟ್ಟುದಲ್ಲ, ಎಲ್ಲಾ ಕಲಾಭಿಮಾನಿಗಳು ನೋಡಿದ್ದಾರೆ, ಪ್ರೋತ್ಸಾಹ ಕೊಡುವಂತದ್ದು ನೋಡಿದ್ರು. ಹಾಗಾಗಿ ಅವನು ಉತ್ತಮ ಕಲಾವಿದ ಆದ, ಉತ್ತಮ ಜನಪ್ರಿಯತೆ ಗಳಿಸಿದ. ಇನ್ನು ಮುಂದೆ ಕೂಡ ಭೈರವೇಶ್ವರನ ಅನುಗ್ರಹದಿಂದ ಅತ್ಯುತ್ತಮ ಕಲಾವಿದನಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಾನೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಕಾರ್ಯಕ್ರಮದ ಕೇಂದ್ರ ಬಿಂದು ಚಂದ್ರಹಾಸ್ ಗೌಡ ವಂದನಾರ್ಪಣೆ ಮಾಡಿ ತನ್ನ ಯಕ್ಷ ಪಯಣಕ್ಕೆ ಮಾರ್ಗದರ್ಶನ ನೀಡಿದವರನ್ನ, ಸಹಾಯ ಸಹಕಾರ ನೀಡಿದವರನ್ನ ಹಾಗೂ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಊರ ಹಿರಿಯರನ್ನು, ಚಂದ್ರಹಾಸಗೌಡರ ಕಲಾ ಬೆಳವಣಿಗೆಯಲ್ಲಿ ಮಾರ್ಗದರ್ಶನ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಸಾವಿರಾರು ಪ್ರೇಕ್ಷಕರು ಸಾಕ್ಷಿಯಾಗಿದ್ದು, ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ನಡೆಯಿತು. ಗೋಕರ್ಣ ಮಾದನಗಿರಿ ಮಹಾಲಸ ಸಿದ್ಧಿವಿನಾಯಕ ದೇವಾಲಯದಲ್ಲಿ ಕಾರ್ತಿಕ ಮಾಸ ಸಂಕಷ್ಟಿಯ ದಿನ ದೀಪೋತ್ಸವ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷದ ಕಾರ್ತಿಕ ಮಾಸ ದೀಪೋತ್ಸವ ಶನಿವಾರ ನಡೆಯಿತು. ಮುಂಜಾನೆ ಗಣಹೋಮ, ಮಧ್ಯಾಹ್ನ ಪೂರ್ಣಾಹುತಿ, ಮಹಾಮಂಗಳಾರತಿ ನಂತರ ಅನ್ನಸಂತರ್ಪಣೆ ನಡೆಯಿತು. ಸಂಜೆ ವಿಶೇಷ ದೀಪಾಲಂಕಾರ, ಹಣತೆಯಿಂದ ದೀಪಾರಾಧನೆ, ಹೂವಿನ ಅಲಂಕಾರ ಪೂಜೆ ನೆರವೇರಿತು. ಇದಾದ ಬಳಿಕ ರಾತ್ರಿಯಿಂದ ಭಕ್ತರು ಅರ್ಪಿಸುವ ತೆಂಗಿನಕಾಯಿಯನ್ನ ದೇವಾಲಯದ ಪ್ರಧಾನ ಮೆಟ್ಟಿಲಿಗೆ ಕೈಯಲ್ಲಿ ಜಪ್ಪಿ ಒಡೆಯುವುದು, ಕಾಯಿ ಜೊತೆಗೆ ಅಕ್ಕಿಯನ್ನ ಪ್ರಸಾದ ರೂಪದಲ್ಲಿ ನೀಡುವುದು ವಿಶೇಷವಾಗಿತ್ತು. ರಾತ್ರಿಯಿಂದ ಮುಂಜಾನೆಯವರೆಗೂ 7 ತಾಸಿಗೂ ಅಧಿಕ ಕಾಲ ಭಕ್ತರು ನೀಡುವ 21,000ಕ್ಕೂ ಅಧಿಕ ತೆಂಗಿನಕಾಯಿಯನ್ನ ನಿರಂತರವಾಗಿ ದರ್ಶನ ಪಾತ್ರಿ ಒಡೆಯುವುದನ್ನ ನೋಡುವುದು ರೋಮಾಂಚನಕಾರಿಯಾಗಿತ್ತು. ಇದನ್ನ ದೇವರ ಪವಾಡ ಎಂಬ ನಂಬಿಕೆ ಜನರದ್ದಾಗಿದೆ. ಅಲ್ಲದೆ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ರಾಜ್ಯದ ವಿವಿಧೆಡೆ, ಮಹಾರಾಷ್ಟ್ರ, ಗೋವಾದಿಂದ ಸಹ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪೂಜೆಯನ್ನ ನೆರವೇರಿಸಿ ಪುನೀತರಾದರು. ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿದ್ರು. ದೇವಾಲಯದ ಆಡಳಿತ ಮಂಡಳಿ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಿತ್ತು. ಈ ಸಂಭ್ರಮದ ಕ್ಷಣಕ್ಕೆ ವಿದೇಶಿ ಪ್ರವಾಸಿಗರು ಆಗಮಿಸಿದ್ದು ವಿಶೇಷವಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸದ್ಯದಲ್ಲಿಯೇ ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಸಂಸ್ಥೆಯ ಚುನಾವಣೆ ನಡೆಯಲಿದ್ದು, ಈ ಸಮಿತಿಗೆ ಚಂದಾದಾರರಾಗಲು ಬಯಸುವವರು ಸದಸ್ಯತ್ವ ಪಡೆದುಕೊಳ್ಳಬೇಕು ಎಂದು ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ, ನಗರಸಭೆಯ ಮಾಜಿ ಅಧ್ಯಕ್ಷ ತಸ್ವಾರ್ ಸೌದಾಗರ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿದ ಅವರು, ದಾಂಡೇಲಿಯ ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಸಂಸ್ಥೆ ಹಲವಾರು ಸಾಮಾಜಿಕ ಸೇವೆ ಕಾರ್ಯಗಳ ಮೂಲಕ ತನ್ನ ಪ್ರೀತಿಯನ್ನ ಗುರುತಿಸುವಂತಹ ಸಂಸ್ಥೆಯಾಗಿದೆ. ಕೇವಲ 13 ವರ್ಷಗಳ ಹಿಂದೆ 2,850 ರೂಪಾಯಿಗಳೊಂದಿಗೆ ಸ್ಥಾಪನೆಗೊಂಡ ಈ ಸಂಸ್ಥೆ ಇಂದು 3.5 ಕೋಟಿ ರೂಪಾಯಿಗಳಷ್ಟು ಆಸ್ತಿ ಹೊಂದಿರುವುದು ನಿಜಕ್ಕೂ ಅಭಿಮಾನದ ಸಂಗತಿಯಾಗಿದೆ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಹಲವಾರು ಮಹನೀಯರು ಕಾರ್ಯನಿರ್ವಹಿಸಿದ್ದಾರೆ.
ಈ ಸಂಸ್ಥೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಲವಾರು ಸೇವಾ ಕಾರ್ಯಗಳನ್ನ ಮಾಡುವುದರ ಮೂಲಕ ಗಮನ ಸೆಳೆದಿದೆ. 1 ವರ್ಷದಿಂದ ಈ ಸಮಿತಿಯಲ್ಲಿ ಆಡಳಿತಾಧಿಕಾರಿಗಳು ಇದ್ದ ಕಾರಣ ಆ ಕೆಲಸಗಳು ನಡೆದಿರಲಿಲ್ಲ. ಚುನಾವಣೆಯ ನಂತರ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಹಿಂದಿನ ಸಮಿತಿ ಹಾಗೆ ರಚನಾತ್ಮಕ ಕಾರ್ಯಗಳನ್ನ ಮಾಡಿಕೊಂಡು ಹೋಗಬೇಕಾದ ಜವಾಬ್ದಾರಿ ಇದೆ ಎಂದರು. ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಸಂಸ್ಥೆಗೆ ಈಗ ಚುನಾವಣೆ ನಡೆಯುವ ಕಾರಣಕ್ಕಾಗಿ ಮತ್ತೆ ತಬ್ಲಿಗ್ ಸಮಾಜದ 18 ವರ್ಷ ಮೇಲ್ಪಟ್ಟ ಎಲ್ಲಾ ಬಂಧುಗಳು ಇದರ ಸದಸ್ಯತ್ವವನ್ನ ಪಡೆದು ಮತದಾನದ ಹಕ್ಕನ್ನ ಪಡೆದುಕೊಳ್ಳಬೇಕು. ನವೆಂಬರ್ 15ರಿಂದ 29ರವರೆಗೆ ಮುಂಜಾನೆ 11:30ರಿಂದ ಸಂಜೆ 3:30ರವರೆಗೆ ಲಿಂಕ್ ರಸ್ತೆಯ ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಕಚೇರಿಯಲ್ಲಿ ಸದಸ್ಯತ್ವ ನೋಂದಣಿಗೆ ಅವಕಾಶವಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಸದಸ್ಯತ್ವವನ್ನ ಪಡೆದುಕೊಳ್ಳುವಂತಾಗಬೇಕು ಎಂದರು. ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಸಂಸ್ಥೆಯ ಬಗ್ಗೆ ಹಾಗೂ ಹಿಂದೆ ನಡೆಸಿದ ಆಡಳಿತದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಸುಳ್ಳು ದೂರುಗಳನ್ನ ಕೂಡ ನೀಡಿದ್ದಾರೆ. ಯಾರೇ ಆಗಲಿ ಅಪಪ್ರಚಾರ ಮಾಡುವುದು ಸರಿಯಲ್ಲ. ನಮ್ಮ ಅವಧಿಯಲ್ಲಿ ಎಲ್ಲಾ ದಾಖಲೆಗಳು ಸರಿಯಾಗಿವೆ. ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಆಗಿದ್ದು, ಇದೇ ತಿಂಗಳ 11/11/2022ಕ್ಕೆ ಒಂದು ಘೋಷಣೆ ಮಾಡಿದ್ದಾರೆ. ಐಡೆಂಟಿಟಿ ಕಾರ್ಡ್ ನೋಂದಾಯಿಸುವುದು, ಚಳವಳಿ ಮೆಂಬರ್ಸ್ ನೋಂದಾಯಿಸುವುದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. 15 ತಾರೀಕಿನಿಂದ 29 ತಾರೀಕಿನಿಂದ 11 ಗಂಟೆ ಬೆಳಗ್ಗಿನಿಂದ 3 ತನಕ ನೋಂದಾಯಿಸುವುದು ಪ್ರಕ್ರಿಯೆ ಪ್ರಾರಂಭ ಆಗುತ್ತದೆ. ವಿಶೇಷವಾಗಿ ನಾವು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಿ ಆಡಳಿತ ಅಧಿಕಾರಿಯನ್ನು ನೇಮಕಾತಿ ಮಾಡಿಸಿದ್ದೇವೆ. 1 ವರ್ಷ ಆಗಿದೆ, ನವೆಂಬರ್ಗೆ 1 ವರ್ಷ. ಹಾಗಾಗಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಯಬೇಕು. ಈ ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಮೊದಲ ಬಾರಿ ಚುನಾವಣೆ ಮಾಡಿದ್ದು ಸಹಿತ ಮತದಾರ ಬಂಧುಗಳು ಬಂದು ಮತದಾನ ಮಾಡಿ 31 ಮಂದಿಯನ್ನು ಆಯ್ಕೆ ಮಾಡಿದ್ವಿ. ಎಲ್ಲ ಜನ ನಲ್ಲಿಯ ಯುವಕರು 18 ವರ್ಷ ಮೇಲ್ಪಟ್ಟು ಎಲ್ಲ ಜನ ಇದರಲ್ಲಿ ಭಾಗವಹಿಸಿ ತಮ್ಮ ಐಡೆಂಟಿಟಿ ಕಾರ್ಡ್, ಚಳವಳಿ ಮೆಂಬರ್ಶಿಪ್ ರಿಜಿಸ್ಟ್ರೇಷನ್ ಮಾಡಲು ಭಾಳ ಅವಶ್ಯಕತೆ ಇದೆ. ಇದು ಒಂದು ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಸಂಸ್ಥೆ ಬರೀ ಒಂದು 13 ವರ್ಷ ಹಿಂದೆ 2850 ರೂಪಾಯಿಯಿಂದ ಪ್ರಾರಂಭ ಆಗಿದ್ದು ಸಂಸ್ಥೆ. ನನಗೆ ಭಾಳ ಹೆಮ್ಮೆ ವಿಷಯ. ಇದೇ 2850 ರೂಪಾಯಿಯಿಂದ ಪ್ರಾರಂಭ ಮಾಡಿ ಇವತ್ತು ನಮ್ಮಲ್ಲಿ ಸುಮಾರು 3.5 ಕೋಟಿ ರೂಪಾಯಿ ಆಸ್ತಿ. ಇವತ್ತಿನ ಮಾರ್ಕೆಟ್ ಬೆಲೆ ಹೇಳ್ಬೋದು 3 ಕೋಟಿ. 4 ಪರ್ಮನೆಂಟ್ ಇಮೂವಲ್ ಪ್ರಾಪರ್ಟಿ ಆಗಿದೆ. ಭಾಳ ಸಂತೋಷ. ಮತ್ತು ಸಮಾಜದಲ್ಲಿ ನಾವು ಹಲವಾರು ಬಡ ಜನರಿಗೆ ಸೇವೆ ಸಲ್ಲಿಸಿದ್ದು, ಶಿಕ್ಷಣ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಮತ್ತು ಮದುವೆ ಆಗಿರ್ಬೋದು, ಅವರೊಂದು ಸಣ್ಣ ಪ್ರಮಾಣದಲ್ಲಿ ಸಹಿತ ಅದು ಸಹಿತ ನಾವು ಸಹಾಯ ಮಾಡಿದ್ದು ಒಂದು ವ್ಯವಸ್ಥೆ ನಮ್ಮಲ್ಲಿ 1 ವರ್ಷದಿಂದ ಸ್ವಲ್ಪ ವ್ಯವಸ್ಥೆ ಎಲ್ಲ ಬಂದಾಗಿದೆ. ಇನ್ನು ಮುಂದೆ ಚುನಾವಣೆ ಮುಗಿದ ನಂತರ ಯಾರು ಆರ್ಟ್ಸ್ ಬಂದು ಸಹಿತ ಅವರು ಜವಾಬ್ದಾರಿಯಿಂದ ಹಿಂದೆ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ಎಲ್ಲ ಕೆಲಸವನ್ನು ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನು ನಮ್ಮ ಸಮಾಜದಲ್ಲಿ ಬರುವ ಸಮಿತಿಯ ಬಗ್ಗೆ ನಮ್ಮ ವಿನಂತಿ ಮಾಡಿಕೊಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಫಿರೋಜ್ ಬಾಲೇಖಾನ, ಬಶೀರ್ ಗಿರಿಯಾಳ, ಪ್ರಮುಖರಾದ ಮೊಹಮ್ಮದ್ ಗೌಸ್ ಖತೀಬ್, ಶರೀಫ್ ಜತ್ತಿಗಾರ, ಮೊಹಮ್ಮದ್ ಗೌಸ್ ಬೇಟೆಗೇರ, ಬಶೀರ್ ದಫೇದಾರ್, ದಿಲಾವರ್ ನಾಯ್ಕರ್, ಇಬ್ರಾಹಿಂ ಮಕಾಂದಾರ, ಗೌಸ್ ಕೋಳೂರ, ಮೊಹಮ್ಮದ್ ಗೌಸ್ ಪಟೇಲ್ ಮುಂತಾದವರಿದ್ದರು. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ 916 BIS ಹಾಲ್ಮಾರ್ಕ್, ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali.